ಹಲೋ ಎವ್ರಿವಾನ್, ವೆಲ್ಕಮ್ ಟು ಧ್ವನಿ ಹೋಮ್. ನಾನು ಧ್ವನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಗುರುವಾರ, ಪೂಜೆ ಎಲ್ಲ ಮಾಡ್ಕೋಬೇಕು. ಹಾಗೆ ತುಪ್ಪ ಎಲ್ಲ ಖಾಲಿಯಾಗಿದೆ ಮನೆಯಲ್ಲಿ. ನಾನು ರಾಯರಿಗೆ ತುಪ್ಪ ದೀಪನೇ ಹಚ್ತಾ ಇದ್ದಿದ್ದು ಮನೆಯಲ್ಲಿ. ಅದಕ್ಕೆ ಇವಾಗ ದೇವ್ರಿಗೆ ಅಂತಲೇ ಸಪ್ರೇಟು ಮಾಡ್ಕೋಬೇಕು, ಹಾಗೆ ನಮಗೆ ಅಂತಲೂ ಮಾಡ್ಕೋಬೇಕು. ನಮಗೂ ಕೂಡ ತುಪ್ಪ ಇಲ್ಲ, ಪಾಪುಗೆ ತಿನ್ನಿಸೋದಕ್ಕೂ ತುಪ್ಪ ಇಲ್ಲ. ಆ್ಯಂಡ್ ನಾನು ಪಾಪುಗೆ ತುಪ್ಪ ತಿನ್ನಿಸೋದಕ್ಕೆ ಯಾವ ಥರ ಮಾಡ್ಕೊತೀನಿ ಅನ್ನೋದನ್ನು ಇವತ್ತು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಸ್ಟಿಲ್ ಒಂದು 6 ಮಂತ್ಸ್ ನಾವು ಯಾವಾಗ ಸಾಲಿಡ್ನ ಸ್ಟಾರ್ಟ್ ಮಾಡಿದೆ ಆವಾಗಿಂದನೂ ನಾನು ತುಪ್ಪನ ತಿನ್ನಿಸ್ತಿದ್ದೀನಿ ಪಾಪುಗೆ. ಅವ್ರಿಗೆ ಅಡ್ಜಸ್ಟ್ ಆಗಿದೆ. ಆ್ಯಂಡ್ ಕೆಮ್ಮು ತುಪ್ಪ ತಿನ್ನಿಸಿದ ತಕ್ಷಣ ಆ ಥರ ಎಲ್ಲ ಏನೂ ಆಗಿಲ್ಲ, ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ತುಪ್ಪಗೆ. ಅವರು ತುಪ್ಪ ತಿನ್ನಿಸ್ಬೇಕು ಮಕ್ಕಳಿಗೆ, ತುಂಬಾ ಒಳ್ಳೆಯದು. ತುಪ್ಪ, ಬೆಣ್ಣೆ, ಮೊಸರು, ಹಾಲು ಇದನ್ನೆಲ್ಲ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕು. ಬೆಣ್ಣೆ ನಾವು ರೆಗ್ಯುಲರಾಗಿ ಹಾಲನ್ನ ಹಾಕಿಸ್ಕೊತೀವಲ್ವ, ಅದರಲ್ಲಿ ನಾನು ಹಾಲಿನ ಕೆನೆನ ಎತ್ತಿಟ್ಬಿಟ್ಟು ತುಪ್ಪನ ಬೆಣ್ಣೆ ಮಾಡಿ ಆಮೇಲೆ ತುಪ್ಪನ ಮಾಡ್ಕೊತೀನಿ. ನಾನು ಹೇಗೆ ಬೆಣ್ಣೆನ ಮಾಡ್ಕೊತೀನಿ ಅನ್ನೋದನ್ನು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಬನ್ನಿ. ಆ್ಯಂಡ್ ತುಪ್ಪನ ಹೇಗೆ ಮಾಡ್ಕೊತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನಾಳೆ ಒಂದು ಮದುವೆ ಇದೆ, ಮದುವೆಗೆ ಹೋಗೋಕ್ಕೆ ಎಲ್ಲ ಪ್ರಿಪೇರ್ ಆಗಬೇಕು. ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ ಇದೆ ನನಗೆ. ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಇದು ಹಾಲಿನ ಕೆನೆ ಜೊತೆಗೆ ಹಾಲು ಕೂಡ ಮಿಕ್ಸ್ ಆಗಿರುತ್ತೆ. ನಾವು ಬರೀ ಹಾಲಿನ ಕೆನೆನೇ ತೆಗೆದಿಡೋಕ್ಕಾಗಲ್ಲ, ಅದ್ರ ಜೊತೆಗೆ 1 or 2 ಡ್ರಾಪ್ಸ್ ಆದರೂ ಹಾಲು ಮಿಕ್ಸ್ ಆಗುತ್ತೆ ಅಲ್ವಾ. ಅದಕ್ಕೆ ನಾನು ಸ್ವಲ್ಪ ಮೊಸರನ್ನ ಹಾಕ್ಬಿಟ್ಟು ಇಟ್ಟಿದ್ದೆ, ಅಂದರೆ ಹಾಲು ಏನಿರುತ್ತೆ ಒಳಗಡೆ ಅದೆಲ್ಲ ಮೊಸರಾಗಲಿ ಅಂತ ಅಂದ್ಬಿಟ್ಟು. ಇವಾಗ ನಾವು ಈ ಬೆಣ್ಣೆನ ತೆಗೆದ್ರೆ ಬೆಣ್ಣೆ ಚೆನ್ನಾಗಿ ಬರುತ್ತೆ. ನಾನು ಈ ರೀತಿ ಮೆಥಡ್ನ ಯೂಸ್ ಮಾಡ್ತೀನಿ. ಬಟ್ ನಮ್ಮ ಅತ್ತೆ ಮನೇಲಿ ಅಂದರೆ ನಮ್ಮ ಅತ್ತೆ ಈ ರೀತಿ ಮಾಡಲ್ಲ, ಅವರು ಡೈರೆಕ್ಟ್ ಹಾಲಿನ ಕೆನೆನೇ ರುಬ್ಬಿಟ್ಟು ಬೆಣ್ಣೆ ತೆಗಿತಾರೆ. ಅದು ಅಷ್ಟು ಚೆನ್ನಾಗಿರಲ್ಲ. ನಾನು ಈ ರೀತಿ ಮಾಡೋದಕ್ಕೆ ಅವರು ಸ್ಪೆಷಲಾಗಿ ಮಾಡ್ತಾಳೆ ಅಂತ ಹೇಳ್ತಾರೆ. ಏನು ಗೊತ್ತಾ, ಬೆಣ್ಣೆ, ಈ ತುಪ್ಪ ಇದನ್ನೆಲ್ಲನೂ ಅದಕ್ಕೆ ಆದಂಥ ಕೆಲವೊಂದು ಪ್ರೊಸೀಜರ್ ಇದೆ. ಆ ಥರನೇ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ಇಲ್ಲಿ ನೀವು ನೋಡ್ತಿದ್ದೀರಲ್ವಾ, ಹಾಲಿನ ಕೆನೆ ಜೊತೆಗೆ ಹಾಲು ಮಿಕ್ಸ್ ಆಗಿತ್ತು. ಅದಕ್ಕೆ ನಾನು ಮೊಸರನ್ನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಬೆಣ್ಣೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ ಅಂದ್ಬಿಟ್ಟು. ಈ ರೀತಿ ಮೆಥಡ್ನ ಯೂಸ್ ಮಾಡಿ ತುಪ್ಪನೂ ಚೆನ್ನಾಗಾಗುತ್ತೆ ಆ್ಯಂಡ್ ಬೆಣ್ಣೆನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬೆಣ್ಣೆ ಬಂತು. ಈ ಥರ ಬೆಣ್ಣೆ ಮಾಡಿಕೊಂಡು ತುಪ್ಪನ ನಾನು ಮಾಡ್ಕೊಳ್ಳೋದು ಯಾವಾಗ್ಲೂ ಇದೇ ರೀತಿಯೇ ನಾನು ಮಾಡ್ಕೊಳ್ಳೋದು. ಆ್ಯಂಡ್ ನೆಕ್ಸ್ಟು ಮಿಕ್ಸರ್ ಜಾರ್ಗೆ ಹಾಕ್ತೆ, ಹಾಗೆ ಕೈಯಲ್ಲಿ ಅದು ಮಂತ್ ಅಂತ ಏನೋ ಹೇಳ್ತಾರಲ್ಲ, ಅದರಲ್ಲಿ ನಾವು ಮಾಡಿದ್ರೆ ಈ ಥರ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಾನು ಕೈಯಲ್ಲೇ ಮಾಡಿ ತೆಗೆದಿರೋದು. ತುಂಬ ಸಾಫ್ಟ್ ಆಗಿಬಿಟ್ಟಾಗ ಕೈಗೆ ಇದು ಸರಿಯಾಗಿ ಬರಲ್ಲ. ಅದನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಟ್ಟು ಆಮೇಲೆ ಬೆಣ್ಣೆನ ಕಟ್ಕೋಬೋದು. ಆವಾಗ ಇದರಲ್ಲೂ ಜಾಸ್ತಿ ಬೆಣ್ಣೆನೇ ಬರುತ್ತೆ. ನಾನು ಎರಡು ಥರನೂ ಮಾಡಿ ಇವತ್ತು ಬೆಣ್ಣೆನ ತೊಗೊಂಡೆ. ತುಂಬ ದಿನ ಆಗಿತ್ತಲ್ವ, ಹಂಗಾಗಿ ಹಾಲಿನ ಕೆನೆ ಎಲ್ಲ ಜಾಸ್ತಿ ಇತ್ತು. ತುಪ್ಪನೂ ಖಾಲಿಯಾಗಿ ತುಂಬ ದಿನ ಆಗಿತ್ತು. ಹಾಗೆ ಇವತ್ತು ಗುರುವಾರ ಬೇರೆ ಅಲ್ವಾ, ರಾಯರಿಗೆ ತುಪ್ಪ ದೀಪ ಹಚ್ಚೋದಕ್ಕೂ ಬೇಕು ಅಂತ ಅಂದ್ಬಿಟ್ಟು ಮಾಡಿಕೊಂಡೆ. ರಾಯರಿಗೆ ಅಂತಲೇ ಬೇರೆ, ಹಾಗೆ ನಮಗೆ ಅಂತಲೇ ಬೇರೆ ಮಾಡ್ಕೊತಿದ್ದೀನಿ. ಇದನ್ನೇನು ತೋರಿಸ್ತಿದ್ದೀನಿ, ಇದು ನಮಗೆ ಅಂತ ಅಂದ್ಬಿಟ್ಟು ಮಾಡ್ಕೊತಿರೋದು. ಇದು ದೇವ್ರಿಗೆ ಅಂತ ಅಂದ್ಬಿಟ್ಟು ಇದನ್ನು ಸಪ್ರೇಟ್ ಕಾಯಿಸಿಟ್ಕೊತೀನಿ. ಆ್ಯಂಡ್ ದೇವ್ರಿಗೆ ಕಾಯಿಸಿಡೋದಕ್ಕೆ ಉಪ್ಪು ಅದೆಲ್ಲ ಏನೂ ಹಾಕಬಾರ್ದು. ಸುಮ್ಮನೆ ಬೆಣ್ಣೆನ ಕರಗಿಸ್ಕೊಂಡು ತುಪ್ಪ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚೋದಕ್ಕೆ ಯೂಸ್ ಮಾಡ್ಕೋಬೇಕು. ಇದು ನಮಗೆ ಅಂತ ಮಾಡ್ಕೊತಾ ಇರೋದಲ್ವ. ಇದಕ್ಕೆ ತುಪ್ಪನ ನಾನು ಯಾವ ರೀತಿ ಕಾಯಿಸ್ಕೊತೀನಿ ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ನೋಡಿ. ಬೆಣ್ಣೆನ ಕರ್ಗಕ್ಕೆ ಇಟ್ಟಿದ್ದೀನಿ, ಅದು ಕರಗ್ತಾ ಇರಲಿ. ಅಷ್ಟರಲ್ಲಿ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಮೆಂತ್ಯನ ಬಿಸಿ ಮಾಡ್ಕೊತಿದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು. ಹೈ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಬಿಸಿ ಮಾಡೋಕ್ಕೋದ್ರೆ ಸೀದೋಗೋ ಥರ ಆಗುತ್ತೆ. ಇದು ಬ್ರೌನ್ ಕಲರ್ ಆಗೋವರೆಗೂ ನೋಡಿ, ಈ ಕಲರ್ ಚೇಂಜ್ ಆಗೋವರೆಗೂ ಬಿಸಿ ಮಾಡಿಕೊಂಡು ಇದನ್ನು ಒಂದು ಕುಟ್ಟಣಿಗೆಗೆ ಹಾಕ್ಕೊಂಡು ಪೌಡರ್ನ ಮಾಡ್ಕೊತಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಒಂದು 4 ರಿಂದ 5 ಕಾಳು ಅಷ್ಟು ಕಾಳುಮೆಣಸು, ಹಾಗೆ ಒಂದು 4 ರಿಂದ 5 ಬೆಳ್ಳುಳ್ಳಿ ಎಸ್ಳನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಏಲಕ್ಕಿ, ಸ್ವಲ್ಪ ಏಲಕ್ಕಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ಕ್ರಷ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ, ಹಾಗೆ ಕಾಳುಮೆಣಸನ್ನು ಅಷ್ಟೇ. ಆ್ಯಂಡ್ ಇವಾಗ ಅದನ್ನೆಲ್ಲ ಹಾಕ್ಬಿಟ್ಟು ಇದ್ರ ಜೊತೆಗೆ ವಿಳ್ಯದೆಲೆನ ತೊಗೊತಿದ್ದೀನಿ. ವಿಳ್ಯದೆಲೆನ ವಾಶ್ ಮಾಡಿಬಿಟ್ಟು ಒರೆಸ್ಬಿಟ್ಟು ಇವಾಗ ಸೇರಿಸ್ಕೊತಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಹಸಿ ಕರಿಬೇವನ್ನ ಮಿಸ್ ಮಾಡದೆ ಹಾಕೋಬೇಕು. ಈ ರೀತಿ ತುಪ್ಪನ ಮಾಡ್ಕೊಳ್ಳೋದ್ರಿಂದ ಕೆಮ್ಮಾಗಲಿ ಹಾಗೆ ಶೀತ ಆಗೋದು ಈ ಥರ ಎಲ್ಲ ಏನೂ ಆಗಲ್ಲ. ಸಾಲಿಡ್ನ ಸ್ಟಾರ್ಟ್ ಮಾಡಿದಾಗಿಂದನೂ ನಾನು ನನ್ನ ಮಗನಿಗೆ ತಿನ್ನಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ ತುಪ್ಪ. ಆ್ಯಂಡ್ ಏನೇ ತಿನ್ಸಿದ್ರು ಅದ್ರ ಜೊತೆಗೆ ತುಪ್ಪ ಸೇರಿಸ್ಕೊಂಡೇ ತಿನ್ನಿಸೋದು ನಾನು. ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೋಬೇಕು. ಈ ಕಲ್ಲುಪ್ಪನ್ನ ಹಾಕೊಳ್ಳೋದ್ರಿಂದ ತುಪ್ಪ ಮರಳಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡೋಣ. ಆ್ಯಂಡ್ ಏನು ಗೊತ್ತಾ, ಈ ಟೈಮಲ್ಲಿ ಇಲ್ಲೇ ಇಟ್ಕೊಂಡು ನಾವು ತುಪ್ಪನ ಆಫ್ ಮಾಡಬೇಕು, ಇಲ್ಲ ಅಂತಂದರೆ ಬೇಗ ಸೀದೋಗ್ಬಿಡುತ್ತೆ. ಈ ರೀತಿ ಬಬಲ್ಸ್ ಬರ್ತಾ ಇದೆಯಲ್ವಾ, ಇದು ದಪ್ಪಕ್ಕಾಗ್ಬಿಟ್ಟು ಆಮೇಲೆ ಒಡೆದೋಗುತ್ತೆ. ಆ ರೀತಿ ಆದಾಗ ತುಪ್ಪ ರೆಡಿಯಾಗಿದೆ ಅಂತ ಅರ್ಥ. ಆ್ಯಂಡ್ ಈ
ಬೆಣ್ಣೆ, ಈ ತುಪ್ಪ ಇದರಿಂದ ಎಲ್ಲ ಒಂದು ಸ್ಟೋರಿ ಇದೆ. ನಮ್ಮ ಮನೇಲಿ ಅಂದರೆ ನಮ್ಮ ಅವ್ವ ಇದ್ರಲ್ವ, ಅವರು ಎಮ್ಮೆ ಇಟ್ಕೊಂಡು ಬೆಣ್ಣೆನ ಮಾಡ್ತಿದ್ರು. ಬೆಣ್ಣೆನ ಮಾರಿ ಕೂಡ ಅವರು ತುಂಬಾ ದುಡ್ಡನ್ನ ಸೇವ್ ಮಾಡಿದರು. ಕಾಸಿನ ಸರ, ಗುಂಡಿನ ಸರ ಈ ಥರ ಎಲ್ಲ ನಮ್ಮ ಅವ್ವನ ಹತ್ರ ಇತ್ತು. ಆ್ಯಂಡ್ ಬೆಣ್ಣೆ ಎಷ್ಟು ಫೇಮಸ್ ಅಂತ ಅಂದರೆ ಬಂದು ಅಡ್ವಾನ್ಸಾಗಿ ಬುಕ್ಕಿಂಗ್ನ ಮಾಡ್ಕೊತಿದ್ರು. 1 ಸೇರು 2 ಸೇರು ಈ ಥರ ಅಲ್ವಾ ಕೊಡೋದು ಬೆಣ್ಣೆನ. ಫಸ್ಟೇ ಅಡ್ವಾನ್ಸಾಗಿ ಬುಕ್ಕಿಂಗ್ ಮಾಡ್ಕೊತಿದ್ರು. ನಮಗೆ 2 ಸೇರು ಬೇಕು, 3 ಸೇರು ಬೇಕು, ನಮಗೆ ಕೊಡಿ, ಬೇರೆಯವ್ರಿಗೆ ಕೊಡಬೇಡಿ ಅಂತೆಲ್ಲ ಬಂದು ರಿಕ್ವೆಸ್ಟ್ನ ಮಾಡ್ಕೊತಿದ್ರು. ಏನಕ್ಕೆ ಅಂತಂದರೆ ಸ್ವಲ್ಪ ಜನ ನಮ್ಮೂರಲ್ಲೂ ಬೆಣ್ಣೆ ಎಲ್ಲ ಮಾರ್ತಿದ್ರು, ಆದರೆ ಅದ್ರ ಜೊತೆಗೆ ಮೈದಾ ಎಲ್ಲ ಮಿಕ್ಸ್ ಮಾಡ್ತಿದ್ರು. ಬಟ್ ನಮ್ಮವ್ವ ಯಾವತ್ತೂ ಆ ಥರ ಮಾಡಿಲ್ಲ. ಅದಕ್ಕೆ ತುಂಬಾ ಫೇಮಸ್ ಆಗಿದ್ರು. ಆ್ಯಂಡ್ ದೊಡ್ಡ ಪಾತ್ರೆಯಲ್ಲಿ ಮಜ್ಜಿಗೆ ಎಲ್ಲ ಆಗ್ತಾ ಇದ್ದಿದ್ದು. ತುಂಬ ಜನ ಬಂದು ಮಧ್ಯಾಹ್ನ ಟೈಮು ಮಜ್ಜಿಗೆ ಎಲ್ಲ ಬಿಡಿಸ್ಕೊಂಡು ಹೋಗ್ತಾಯಿದ್ರು. ಅದೆಲ್ಲ ನನಗೆ ಇವತ್ತಿಗೂ ಸಖತ್ತು ನೆನಪಿದೆ. ಹಾಗೆ ನಮ್ಮ ಮನೇಲಿ ಅದು ಬೆಣ್ಣೆನ ತೂಕ ಹಾಕೋದಕ್ಕೆ ತಕ್ಕಡಿ ಅದು ಕೂಡ ಇತ್ತು. ಹಾಗೆ ಮಂತ್ ಅಂತ ಹೇಳ್ತಾರೆ, ಅಂದರೆ ಬೆಣ್ಣೆನ ತಿರುಗಿಸೋದು, ಆ ಥರ ಮಂತಲ್ಲೇ ಬೆಣ್ಣೆನ ತೆಗಿತಾ ಇದ್ದಿದ್ದು ಅದೆಲ್ಲ ಇತ್ತು. ಅವ್ರನ್ನ ನೋಡಿಕೊಂಡು ಬೆಳೆದಿರೋದು ನಾವು. ಸೊ ಬೆಣ್ಣೆನ ಯಾವ ರೀತಿ ತೆಗಿಬೇಕು ಏನು ಅನ್ನೋದೆಲ್ಲ ನನಗೆ ಗೊತ್ತು. ಅದಕ್ಕೆ ಸ್ಪೆಷಲಾಗಿ ಅಂತೆಲ್ಲ ಏನು ತೆಗಿಯಲ್ಲ, ನಾರ್ಮಲಾಗಿ ಇದೇ ಥರನೇ ತೆಗಿಯೋದು. ಆ್ಯಂಡ್ ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಬೆಳಿಗ್ಗೆ ಬೇಗನೆ ಇದ್ವಿ, ಮದುವೆಗೆ ಹೋಗಬೇಕು ಅಂತ ಹೇಳಿದ್ನಲ್ವಾ, ಅದಕ್ಕೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೇ ಮಳೆ ಬರೋ ಥರ ಆಗ್ತಾ ಇತ್ತು. ಸ್ಟೆಪ್ಸು ಅದೆಲ್ಲ ಕ್ಲೀನ್ ಮಾಡೋದೆಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಫ್ರೆಶ್ ಅಪ್ ಆದೆ. ಆ್ಯಂಡ್ ತಿಂಡಿನೂ ಕೂಡ ಮನೆಯಲ್ಲೇ ಮಾಡಿಕೊಂಡು ಹೋದ್ವಿ. ಯಾಕೆ ಅಂತಂದರೆ ಪಾಪುಗೆ ಅಲ್ಲೆಲ್ಲ ಸರಿಯಾಗಿ ತಿನ್ಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ತಿನ್ನಿಸ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ನಾನು ಇವತ್ತು ಈ ರೀತಿಯಾಗಿ ರೆಡಿಯಾಗಿದ್ದೆ. ಅಬ್ಬಿ ಬರ್ತಾ ಇರಲಿಲ್ಲ, ನಾನು ಹಾಗೆ ಪಾಪು ಅಷ್ಟೇ ಹೋಗ್ತಾಯಿದ್ದಿದ್ದು. ಬಟ್ ಅವರೇ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ತುಂಬ ವರ್ಷಗಳ ಆದಮೇಲೆ ನಾನು ಮದುವೆ ಫಂಕ್ಷನ್ನ ಅಟೆಂಡ್ ಮಾಡ್ತಿರೋದು. ಈ ಮದುವೆ ಏನು ಹೋಗ್ತಾಯಿದ್ದೀನಿ, ಇದು ಅಮ್ಮನ ಕಡೆ ರಿಲೇಷನ್. ಅಂದರೆ ಅಮ್ಮ ಇದ್ದಾರಲ್ಲ, ಅವರ ಚಿಕ್ಕಪ್ಪನ ಮಗಂದು ಮನೆಗೆ ಬಂದು ಇನ್ವೈಟ್ ಮಾಡಿದ್ರಲ್ವ, ಸೊ ಹೋಗಲೇಬೇಕು ಅಂತ ಅಂದ್ಬಿಟ್ಟು ಮದುವೆಗೆ ಹೊರಟ್ವಿ. ಆ್ಯಂಡ್ ಪಾಪುಗೆ ನಿದ್ದೆ ಬರೋ ಟೈಮು, ಅವ್ರನ್ನೂ ಫ್ರೆಶ್ ಅಪ್ ಮಾಡಿಕೊಂಡು ಸ್ನಾನ ಮಾಡಿಸ್ಕೊಂಡು ಹೊರಟೆ. ಕಾರಲ್ಲಿ ಆರಾಮಾಗಿ ಮಲ್ಕೋತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ದೂರ ಹೋದ್ವಿ ಅಷ್ಟೇ. ಅಷ್ಟರಲ್ಲಿ ಅವ್ರಿಗೆ ನಿದ್ದೆ ಬಂತು. ಅವರು ಈ ಥರ ನಿದ್ದೆ ಮಾಡಿದ್ರೇ ಸರಿ ಕಾರಲ್ಲಿ ಹೋಗಬೇಕಾದ್ರೆ, ಇಲ್ಲ ಅಂದರೆ ಸುಮ್ಮನೆ ಅಂತೂ ಕೂರಲ್ಲ. ಒಂದು ½ ಅವರ್ ಜರ್ನಿ ಅಷ್ಟು ದೂರ ಹೋಗ್ತಿದ್ದಂಗೆ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತಾರೆ. ಇಲ್ಲ ಅವ್ರ ಅಪ್ಪನ ಹತ್ರ ಹೋಗಬೇಕು ಡ್ರೈವಿಂಗ್ ಮಾಡೋ ಹತ್ರ, ಇಲ್ಲಾಂದರೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಹೋಗ್ತಿದ್ದಂಗೆ ನಿದ್ದೆ ಟೈಮ್ ಇತ್ತಲ್ವ, ಮಲ್ಕೊಂಡ್ಬಿಟ್ರು. ಆ್ಯಂಡ್ ಸ್ವಲ್ಪ ದೂರ ಹೋದ್ವಿ ಅಷ್ಟೇ, ಅಲ್ಲಿ ಒಂದು ಆಕ್ಸಿಡೆಂಟ್ ಕೂಡ ಆಯಿತು. ಅದನ್ನೆಲ್ಲ ನೋಡಿ ನನಗೆ ಭಯ ಕೂಡ ಆಗ್ತಿತ್ತು. ನಾವು ಎಷ್ಟೇ ಹುಷಾರಾಗಿ ಹೋದ್ರೂ ಆ ಕಡೆಯಿಂದ ಬರೋರು ಹುಷಾರಾಗಿ ಬಂದಿಲ್ಲ ಅಂತಂದರೆ ಈ ಥರ ಆಗುತ್ತೆ. ನನಗಂತೂ ಈ ಥರ ಎಲ್ಲ ನೋಡಿದ್ರೆ ಭಯ ಆಗಿಬಿಡುತ್ತೆ. ಸದ್ಯ ಯಾರಿಗೂ ಏನೂ ಆಗಿಲ್ಲ. ಆ್ಯಂಡ್ ಆಂಟಿಗಂತೂ ತುಂಬ ಪೆಟ್ಟಾಗಿತ್ತಂತೆ. ಪಾಪ ಅವ್ರನ್ನ ಬೇರೆ ಒಂದು ಕಾರಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಅವ್ರಿಗೆ ಅಂತಲೂ ಒಂದು ಫ್ಯಾಮಿಲಿ ಇರುತ್ತೆ ಅಲ್ವಾ. ಪಾಪ ಎಷ್ಟೊಂದು ಜನ ನಂಬ್ಕೊಂಡಿರ್ತಾರೆ. ಈ ಥರ ಆಕ್ಸಿಡೆಂಟ್ ಆಗಿ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂತ ಅಂದಾಗ ಅವ್ರುಗಳಿಗೆಲ್ಲ ತಡ್ಕೊಳ್ಳೋ ಶಕ್ತಿ ಎಲ್ಲಿರುತ್ತೆ ಹೇಳಿ. ಆ್ಯಂಡ್ ಏನು ಫಂಕ್ಷನ್ ಇತ್ತು ಏನು ಅಂತ ಗೊತ್ತಿಲ್ಲ. ಹಲ್ಗೂರಿಂದ ಮಳವಳ್ಳಿಗೆ ಹೋಗೋವರೆಗೂ ತುಂಬಾ ಆರ್ಮಿ ವ್ಯಾನ್ಗಳು ಹೋಗ್ತಾನೆ ಇತ್ತು. ಅವ್ರನ್ನ ನೋಡಿ ನನಗೆ ತುಂಬ ಖುಷಿ ಕೂಡ ಆಗ್ತಿತ್ತು. ಆ್ಯಂಡ್ ನಾನು ಸೆಲ್ಯೂಟ್ ಎಲ್ಲ ಮಾಡಿದೆ. ಆ್ಯಂಡ್ ನಾವು ಮಳವಳ್ಳಿಗೆ ರೀಚ್ ಆದ್ವಿ. ಮಳವಳ್ಳಿಯಿಂದ ಸ್ವಲ್ಪ ಕಿಲೋಮೀಟರ್ ಅಂದರೆ ಒಂದು 5 to 6 ಕಿಲೋಮೀಟರ್ಸ್ ಏನೋ ಇತ್ತು. ಅಲ್ಲಿ ಮದುವೆ ಇದ್ದಿತ್ತು. ಅಭಿನೇ ಡ್ರಾಪ್ ಮಾಡಿದ್ರು ನಮ್ಮನ್ನ. ನಾನು ಬಸ್ಸಲ್ಲೆಲ್ಲ ಪಾಪುನೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ತುಂಬಾ ಬಿಸಿಲು, ಸೆಕೆ ಕೂಡ ಇತ್ತು. ಆದರೆ ಬೆಳಗ್ಗೆನೇ ಮದುವೆ ಇತ್ತಲ್ವ. ಬಟ್ ನಾನು ಧಾರೆ ಟೈಮ್ಗೆ ಹೋಗಿಲ್ಲ. ರಿಸೆಪ್ಷನ್ ಇಟ್ಟಿದ್ರು, ಅಂದರೆ ಫಸ್ಟು ಧಾರೆ ಆದಮೇಲೆ ಆಮೇಲೆ ರಿಸೆಪ್ಷನ್ ಇತ್ತು. ಅದಕ್ಕೆ 10:45 ಹಂಗೆ ಹೋದ್ವಿ. 11 ಗಂಟೆಗೇನೋ ರಿಸೆಪ್ಷನ್ ಇತ್ತು. ತುಂಬ ಚೆನ್ನಾಗಿತ್ತು. ನಾನು ಈ ಕಡೆ ಸೈಡೆಲ್ಲ ಓಡಾಡೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇದ್ದಿದ್ದು. ಆ್ಯಂಡ್ ಅಭಿ ಇಲ್ಲೆಲ್ಲ ಓಡಾಡಿದಾರಂತೆ, ಅದನ್ನೆಲ್ಲ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಒಂಥರ ಖುಷಿ ಆಗ್ತಾಯಿತ್ತು. ಎಲ್ಲೂ ನನ್ನನ್ನು ಹೊರಗಡೆ ಕಳಿಸಲ್ಲ ಒಬ್ಬೊಬ್ಬಳನ್ನೇ. ಆ್ಯಂಡ್ ಪಾಪು ಆದಮೇಲಂತೂ ನಾನು ಬಸ್ಸಲ್ಲಿ ಟ್ರಾವೆಲೇ ಮಾಡಿಲ್ಲ. ಪ್ರೆಗ್ನೆಂಟ್ ಆದಾಗಿಂದನೂ ಮಾಡಿಲ್ಲ. ಒಂದು 2 ಇಯರ್ಸೇ ಆಯಿತು ಅಂತ ಅನಿಸುತ್ತೆ ನಾನು ಬಸ್ಸಲ್ಲಿ ಟ್ರಾವೆಲ್ನ ಮಾಡಿ. ಪ್ರೆಗ್ನೆಂಟ್ ಇದ್ದಾಗಿಂದನೂ ಹೋಗಿಲ್ಲ. ಆ್ಯಂಡ್ ಈಗ ಪಾಪು ಆದಮೇಲೂ ಹೋಗೇ ಇಲ್ಲ. ಎಲ್ಲೇ ಹೋಗ್ಬೇಕಂತ ಕರ್ಕೊಂಡು ಬರ್ತಾರೆ. ಆ್ಯಂಡ್ ಹೋಗ್ತಿದ್ದಂಗೆನೇ ದೇವಸ್ಥಾನ ಇತ್ತು, ಮಹದೇಶ್ವರ ದೇವಸ್ಥಾನ ಹತ್ರನೇ ಮದುವೆ ಇದ್ದಿದ್ದು. ಫಸ್ಟು ನಾನು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಮದುವೆ ಹತ್ರ ಹೋದೆ. ಅಂದರೆ ದೇವಸ್ಥಾನ ಹತ್ರನೇ ಮದುವೆ ಇದ್ದಿದ್ದಲ್ವ, ಆದರೂ ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋದೆ. ಹಳೆ ಕಾಲದ್ದು ದೇವಸ್ಥಾನ ಚೆನ್ನಾಗಿತ್ತು, ಒಂಥರ ಪೀಸ್ಫುಲ್ ಅಂತ ಅನಿಸ್ತಾ ಇತ್ತು. ಆ್ಯಂಡ್ ತುಂಬ ತಣ್ಣಗಾಗ್ತಿತ್ತು. ಮುಂದೆ ಈ ಥರ ಕಲ್ಲಿನ ಮಂಟಪ ಎಲ್ಲ ಇತ್ತು, ಚೆನ್ನಾಗಿತ್ತು. ನಾನು ಫಸ್ಟು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ಮದುವೆ ಹತ್ರ ಹೋದೆ. ದಾರೆ ಎಲ್ಲ ಮುಗ್ದೋಗ್ಬಿಟ್ಟಿತ್ತು. ಅವರು ರಿಸೆಪ್ಷನ್ಗೆ ರೆಡಿ ಆಗ್ತಾಯಿದ್ರು. ಆ್ಯಂಡ್ ನಾನು ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಆಮೇಲೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ. ಊಟನೂ ಅಷ್ಟೇ ಚೆನ್ನಾಗಿತ್ತು. ಬಟ್ ನನಗೇನು ಗೊತ್ತಾ, ಹಬಿ ಇರಲಿಲ್ವಲ್ಲ, ಪಾಪುನೇ ಎತ್ಕೊಂಡು
ಎತ್ಕೊಂಡು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗಿಬಿಡ್ತು ನನಗೆ. ಊಟ ಮಾಡೋಕ್ಕೂ ಅವರು ಸುಮ್ಮನೆ ಬಿಡ್ತಾ ಇರಲಿಲ್ಲ. ಅವ್ರನ್ನೂ ತೊಡೆ ಮೇಲೆ ಕೂರಿಸ್ಕೊಂಡೇ ಊಟ ತಿನ್ನಿಸ್ತಾ ಇದ್ದಿದ್ದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಶೀಟ್ ಹಾಕಿದಾರಲ್ವಾ ಅದನ್ನೆಲ್ಲ ಪಾಪುನೇ ಹರಿದಾಕ್ಬಿಟ್ಟಿತ್ತು. ಆ್ಯಂಡ್ ಅಕ್ಕಪಕ್ಕ ಲೇಡೀಸ್ ಇದ್ರಲ್ಲ ಪಾಪ ಅವರು ತುಂಬ ಹೆಲ್ಪ್ ಮಾಡ್ತಿದ್ರು. ಪಾಪ ಊಟ ಮಾಡೋಕೆ ಕಷ್ಟ ಆಗುತ್ತೆ ಪಾಪು ಎತ್ಕೊಂಡು ಅಂತ ಅಂದ್ಬಿಟ್ಟು. ಆ್ಯಂಡ್ ಇವರೇ ಮದುವೆ ಹುಡುಗ ಹುಡುಗಿ ಚಂದನ್ ಅಂತ ಅಂದ್ಬಿಟ್ಟು, ನನಗೆ ತಮ್ಮ ಆಗಬೇಕು. ಹ್ಯಾಪಿ ಮ್ಯಾರೇಡ್ ಲೈಫ್, ಇಬ್ಬರು ಚೆನ್ನಾಗಿರಿ ಯಾವಾಗ್ಲೂ. ಆ್ಯಂಡ್ ಅಭಿ ಬಂದು ರಿಟರ್ನ್ ನನ್ನ ಕರ್ಕೊಂಡು ಬಂದು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋ.